ಎಲ್ರಿಗೂ ನನ್ನ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಆಧ್ಯಾತ್ಮ, ಇಚ್ಛೆ, ಶ್ರದ್ಧೆ, ಶ್ರಮ ಇವುಗಳನ್ನು ಕುರಿತು ಮಾತನಾಡಿದ್ದೀವಿ. ಇವತ್ತು ಈ ಎಲ್ಲದರ ಸಂಗಮದ ಬಗ್ಗೆ ಮಾತನಾಡೋಣ, ತಿಳ್ಕೊಳ್ಳೋಣ. ನಾವು ಆಧ್ಯಾತ್ಮ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಯಾರಿಗೆ ಅಂತ ತಿಳ್ಕೊಂಡ್ವಿ, ಅದರ ಗುರಿಯ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಇರಬೇಕಾದ ಕೆಲವು ವಿಚಾರಗಳನ್ನು ಅರ್ಥಕೊಂಡ್ವಿ. ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನು ನೀವು ಕೇಳಿರ್ತೀರ, ಸಾಮಾನ್ಯವಾಗಿ ಇದನ್ನು ಹೇಳ್ತಿರ್ತಾರೆ. ಹಾಗಾದರೆ ಈ ಸಾಧನೆ ಅಂತಂದರೆ ಏನು? ಸಾಧನೆ ಅಂದರೆ ಏನನ್ನಾದರೂ ಪಡ್ಕೊಳ್ಳೋದು, ಕರಗತಗೊಳಿಸಿಕೊಳ್ಳೋದು, ಸಾಧಿಸಿಕೊಳ್ಳೋದು, ಅಂದರೆ ಗುರಿ ಮುಟ್ಟೋದು ಅಂತ ಕೂಡ ಹೇಳಬಹುದು. ಸರಳವಾಗಿ ಹೇಳಬೇಕು ಅಂತಂದರೆ, ಒಂದು ನಿರ್ದಿಷ್ಟ ಗುರಿಯನ್ನು ತಲುಪೋದಕ್ಕೆ ನಾವು ಮಾಡುವ ಶಿಸ್ತುಬದ್ಧವಾದ, ನಿರಂತರವಾದ ಮತ್ತು ಏಕಾಗ್ರತೆಯಿಂದ ಕೂಡಿರತಕ್ಕಂತಹ ಪ್ರಾಮಾಣಿಕವಾದ ಪ್ರಯತ್ನವೇ ಸಾಧನೆ. ಅದು ಲೌಕಿಕದಲ್ಲಾಗಿರಲಿ ಅಥವಾ ಆಧ್ಯಾತ್ಮಿಕದಲ್ಲಾಗಿರಲಿ. ಆಡು ಮಾತಿನಲ್ಲಿ ಹೇಳಿರ್ತಾರೆ, ಸಾಮಾನ್ಯವಾಗಿ ನಾವೆಲ್ಲರೂ ಅದನ್ನು ಕೇಳಿರ್ತೀವಿ, ಅವನು ಸಾಧಿಸ್ಕೊಂಡ್ಬಿಟ್ನಪ್ಪ, ಸಾಧಕ ಅವನು ಅಂತ. ಯಾವುದೇ ವಿಭಾಗದಲ್ಲಾಗಬಹುದು, ಜ್ಞಾನ, ವಿದ್ಯೆ, ಸಂಗೀತ, ವಿಜ್ಞಾನ, ವೈದ್ಯಕೀಯ ರಂಗ, ನೃತ್ಯ, ಹೀಗೆ ಯಾವುದಾದ್ರೂ ಕಲೆ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ. ಆ ರೀತಿ ಗುರಿ ಮುಟ್ಟಿದವನನ್ನು ಸಾಧಕ ಅಂತಾರೆ. ಇದೇ ರೀತಿ ಆಧ್ಯಾತ್ಮದಲ್ಲಿ ಗುರಿ ಏನು? ಅದೇ ಮೋಕ್ಷ. ಹಾಗಾದರೆ ಮೋಕ್ಷ ಅಂತಂದ್ರೇನು? ಈ ಜನನ ಮರಣ ಚಕ್ರದಿಂದ ಬಿಡುಗಡೆ. ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಈ ಚಕ್ರದಿಂದ ಬಿಡುಗಡೆ. ಈ ಜನನ ಮರಣದ ಚಕ್ರವನ್ನು ಸುಳಿ ಅಂತ ಕೂಡ ಹೇಳಿದ್ದಾರೆ. ಸುಳಿಗೆ ಸಿಕ್ಕ ಯಾವುದೇ ವಸ್ತುನೇ ಆಗಿರಲಿ, ವ್ಯಕ್ತಿನೇ ಆಗಿರಲಿ, ಏನೇ ಆಗಿರಲಿ, ಆ ಸುಳಿನಲ್ಲಿ ಸಿಕ್ಕಾಕ್ಕೊಂಡು ಆಳಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಸುಳಿಯನ್ನು ಭೇದಿಸಿ ಹೊರಬರೋದು ಕಷ್ಟ ಸಾಧ್ಯ. ಆಗಲ್ಲ ಅಂತಲ್ಲ, ಕಷ್ಟ ಸಾಧ್ಯ. ನಿಮಗೆ ಅನ್ನಿಸಿದೆಯಾ ನನಗೆ ಮೋಕ್ಷ ಬೇಕು ಅಂತ? ಅನ್ನಿಸಿದರೆ ಹಾಗೆ ಅನ್ನಿಸೋದಕ್ಕೆ ಏನು ಕಾರಣ? ಏನಾದರೂ ಕಾರಣ ಇದೆಯಾ? ಆ ಕಾರಣ ಇದ್ದರೆ ಆ ಕಾರಣ ಎಷ್ಟು ಬಲವಾದದ್ದಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಆ ಕಾರಣ. ಎಷ್ಟು ಸಲ ಹಾಗನ್ನಿಸಿದೆ ಯೋಚನೆ ಮಾಡಿ. ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಉಸಿರಾಡ್ತಾ ಸ್ವಲ್ಪ ಹೊತ್ತು ಮೊದಲು ವಿಶ್ರಮಿಸಿ. ಆಮೇಲೆ ನಾನು ಈ ಮುಂಚೆ ಅಂದರೆ ಮೇಲೆ ಹೇಳಿರುವಂತಹ, ನಿಮ್ಮನ್ನು ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ನೀವೇ ಮಾಡಿಕೊಳ್ಬೇಕು, ಅವಲೋಕನ ಮಾಡಿಕೊಳ್ಬೇಕು. ಉತ್ತರ ಏನಾದರೂ ಇರಲಿ ಅಥವಾ ಏನಾದರೂ ಬರಲಿ, ಪರವಾಗಿಲ್ಲ. ನನಗೊಂದು ಸ್ವಲ್ಪನೇ ಹಾಗೆ ಅನಿಸಿದೆ ಅಂತ ಉತ್ತರ ಬಂದರೆ ಪರವಾಗಿಲ್ಲ. ಯಾವಾಗಲಾದರೂ ಒಂದೊಂದು ಸತಿ ಅನಿಸಿದೆ, ತೊಂದರೆ ಇಲ್ಲ. ನಂಗೆ ಅನಿಸೇ ಇಲ್ಲ, ಫೈನ್, ಓಕೆ, ಏನೇ ಬರಲಿ ಉತ್ತರ, ಅದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಆಮೇಲೆ ಬಂದಿರತಕ್ಕಂತಹ ಉತ್ತರನ ದೃಢಪಡಿಸ್ಕೊಳ್ಳಿ. ನೀವು ದೃಢಪಡಿಸ್ಕೊಂಡ ನಂತರ ಅದನ್ನು ನಮಗೂ ಕಾಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ನಿಮ್ಮ ಪ್ರಾಮಾಣಿಕ ಉತ್ತರಕ್ಕೋಸ್ಕರ ನಾನು ಎದುರು ನೋಡ್ತಾ ಇರ್ತೀನಿ. ಈ ವಿಡಿಯೋಗೆ ಅಲ್ಪ ವಿರಾಮ ಕೊಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.